ನಮಸ್ತೆ, ನಿಖಿತಾ ಕಿಚನ್ಗೆ ಸ್ವಾಗತ. ನಾನಿವತ್ತು ಶೇಂಗಾ ಚಟ್ನಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಹಾಗೆ ನೀವೇನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಶೇಂಗಾ ಚಟ್ನಿ ಹೇಗೆ ಮಾಡೋದು ಅಂತ ನೋಡೋಣ. ನೋಡಿ, 1/4 kg ಶೇಂಗಾ ಬೀಜ ತೊಗೊಂಡಿದ್ದೀನಿ. ಇವಾಗ ಅವನ್ನ ಚೆನ್ನಾಗಿ ಹುರ್ಕೋತಾ ಇದ್ದೀನಿ. ನೋಡಿ, ಫಸ್ಟು ಶೇಂಗಾ ಬೀಜದ ಕಲರ್ ಚೇಂಜ್ ಆಗುತ್ತೆ, ಹಾಗೆ ಕಲರ್ ಚೇಂಜ್ ಆಗೋವರೆಗೂ ಹುರಿತಾ ಇರಬೇಕು. ಇದು ಹುರಿಯೋದು ಸರಿಯಾಗಿ ಹುರ್ಕೋಬೇಕು. ಹಸಿ ಬಿಸಿ ಆದರೆ ಶೇಂಗಾ ಚಟ್ನಿ ಚೆನ್ನಾಗಾಗಲ್ಲ, ಟೇಸ್ಟು ಬರಲ್ಲ. ಅದಕ್ಕೋಸ್ಕರ ನೀಟಾಗಿ ಕಲರ್ ಚೇಂಜ್ ಆಗೋವರೆಗೂ ಹುರ್ಕೋಬೇಕು. ಈ ಥರ ಸರಿಯಾಗಿ ಕಲರ್ ಚೇಂಜ್ ಆಗೋವರೆಗೂ ಹುರ್ಕೊಳ್ಳೋದ್ರಿಂದ ಶೇಂಗಾ ಚಟ್ನಿ ಕಲರ್ ಕೂಡ ರೆಡ್ಡಾಗಿ ಬರುತ್ತೆ. ಹಾಗೆ ನಿಮಗೆ ಸಿಪ್ಪೆ ಬೇಡ ಅಥವಾ ವೈಟ್ ಕಲರ್ದಷ್ಟೇ ಯೂಸ್ ಮಾಡಿಬಿಟ್ಟು ನಾನು ಚಟ್ನಿ ಮಾಡ್ತೀನಿ ಅಂದ್ಕೊಂಡ್ರೆ ಸಿಪ್ಪೆನೂ ಕೂಡ ಈಸಿಯಾಗಿ ಬಿಡುತ್ತೆ. ಅದಕ್ಕೋಸ್ಕರ ನೀಟಾಗಿ ಹುರಿಬೇಕು. ನೋಡಿ, ಕಲರ್ ಎಲ್ಲ ಚೇಂಜ್ ಆಗ್ತಾ ಇದೆ, ಹುರಿದಿರೋದು ಕಾಣಿಸ್ತಾ ಇದೆ. ನೋಡಿ, ತೋರಿಸ್ತಾ ಇದ್ದೀನಿ. ಇವಾಗ ತೋರಿಸಿದ್ನಲ್ವ, ಅಷ್ಟು ಹುರಿದ್ರೆ ಸಾಕು ಅಂತ ಅಷ್ಟೇ ಹುರ್ಕೊಳ್ತಾರೆ. ಬಟ್ ಅಷ್ಟು ಹುರ್ಕೋಬೇಡಿ, ಇನ್ನೂ ಜಾಸ್ತಿ ಹುರ್ಕೋಬೇಕು. ಆವಾಗಲೇ ಶೇಂಗಾ ಚಟ್ನಿ ಟೇಸ್ಟ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಹಾಗೆ ಕಲರ್ ಕೂಡ ರೆಡ್ಡಾಗಿ ಬರುತ್ತೆ. ಹಾಗೆ ಕಲರ್ ರೆಡ್ಡಾಗಿ ಬರೋದಷ್ಟೇ ಅಲ್ಲದೆ ಒಳ್ಳೆ ಕುಟ್ಟಿ ಮಾಡಿರುವಂಥ ಚಟ್ನಿ ಟೇಸ್ಟ್ ಕೂಡ ಬರುತ್ತೆ ಇದು. ಹಾಗೆ ನಾನು ಹೇಳಿರುವಂಥ ಎಲ್ಲ ಟಿಪ್ಸನ್ನು ಫಾಲೋ ಮಾಡಬೇಕು. ಯಾವುದಾದ್ರೂ ಒಂದು ಟಿಪ್ಸು ಫಾಲೋ ಮಾಡಿಲ್ಲ ಅಂದರೂ ಚಟ್ನಿ ಈ ಥರ ಟೇಸ್ಟ್ ಬರಲ್ಲ. ಅದಕ್ಕೋಸ್ಕರ ಎಲ್ಲ ಟಿಪ್ಸ್ನೂ ಫಾಲೋ ಮಾಡಿ. ಹಾಗೆ ವಿಡಿಯೋನ ಪೂರ್ತಿಯಾಗಿ ನೋಡಿ, ಸ್ಕಿಪ್ ಮಾಡಿದೆ. ಇವಾಗ ನೋಡಿ, ಶೇಂಗಾ ಬೀಜ ಎಲ್ಲ ಹುರಿದಿದೆ. ಈ ಥರ ಆಗೋವರೆಗೂ ಚೆನ್ನಾಗಿ ಹುರ್ಕೊಳ್ಳಿ. ಓಕೆ, ಕಡಲೆ ಬೀಜ ಹುರಿದಾಯಿತು. ನೆಕ್ಸ್ಟ್ ಏನು ಮಾಡೋದು ಅಂತ ನೋಡೋಣ. ನೋಡಿ, ಒಂದು ಜಾರ್ ತೊಗೊಂಡಿದ್ದೀನಿ. ಇವಾಗ ಆ ಜಾರ್ಗೆ ಒಂದು ಬೆಳ್ಳುಳ್ಳಿ, ಹಾಗೆ 1 ಸ್ಪೂನ್ ಜೀರಿಗೆ, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಕರಿಬೇವು, ಹಾಗೆ 1 ಸ್ಪೂನ್ ಸಕ್ಕರೆ, ಹಾಗೆ ಒಂದು 4 ಸ್ಪೂನು ಅಚ್ಚ ಪುಡಿ ತೊಗೊಂಡಿದ್ದೀನಿ. ಹಾಗೆ ಹುರಿದಿರುವಂಥ ಕಡಲೆ ಬೀಜ. ನೋಡಿ, ಇನ್ನೂ ತೋರಿಸ್ತಾ ಇದ್ದೀನಿ ನಾನು ನಿಮಗೆ ಎಷ್ಟು ಕಲರ್ ರೆಡ್ ಆಗಿದೆ. ಆ ಥರ ರೆಡ್ ಕಲರ್ ಆಗೋವರೆಗೂ ಚೆನ್ನಾಗಿ ಹುರ್ಕೋಬೇಕು. ಇವಾಗ ಅದನ್ನ ಹುರಿದಿರುವಂಥ ಕಡಲೆ ಬೀಜ ಮತ್ತು ಅಚ್ಚ ಪುಡಿ, ಕರಿಬೇವು, ಉಪ್ಪು, ಜೀರಿಗೆ, ಸಕ್ಕರೆ ಪೌಡ್ರ್ ಎಲ್ಲನೂ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದೀನಿ. ನೋಡಿ, ಇವಾಗ ಅದನ್ನ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ತೋರಿಸ್ತಾ ಇದ್ದೀನಲ್ವ, ಆ ಥರ ಕೆಳಗಿಂದ ಮೇಲೆವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಕೆಳಗಡೆ ಹಾಕಿರುವಂಥ ಖಾರದ ಪುಡಿ, ಕರಿಬೇವು ಎಲ್ಲ ಮೇಲ್ಗಡೆ ಬರ್ತಾ ಇದೆ. ಮಿಕ್ಸ್ ಆಗಿರೋದು ಸಹ ಕಾಣಿಸ್ತಾ ಇದೆ. ಈ ಥರ ಮಿಕ್ಸ್ ಆಗೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಕಾಣಿಸ್ತಾ ಇದೆ, ಮಿಕ್ಸ್ ಆಗಿದೆ ಇವಾಗೆಲ್ಲ ಕೆಳಗಿಂದ ಮೇಲೆವರೆಗೂ. ಇವಾಗ ಅದಕ್ಕೆ ಒಂದು 4 ಸ್ಪೂನು ಎಣ್ಣೆ ಹಾಕ್ಕೊಳ್ಳಿ. 4ರಿಂದ 5 ಸ್ಪೂನ್ ಹಾಕ್ಕೊಳ್ಳಿ. ಈ ಎಣ್ಣೆ ಹಾಕೋದ್ರಿಂದ ಶೇಂಗಾ ಚಟ್ನಿ ರೆಡ್ ಕಲರಾಗಿ ಬರುತ್ತೆ. ಇದನ್ನು ಮಾತ್ರ ಮಿಸ್ ಮಾಡಬೇಡಿ. ಇವಾಗ ಇದನ್ನ ಗ್ರೈಂಡ್ ಮಾಡ್ಕೊಳ್ಳೋಣ. ಗ್ರೈಂಡ್ ಮಾಡ್ಕೊಳ್ಳುವಾಗ ಇಂಪಾರ್ಟೆಂಟ್ ಏನಂದರೆ, ಒಂದೇ ಸರಿ ಬಟನ್ ಆನ್ ಮಾಡಿಬಿಟ್ಟು ಬಿಟ್ಬಿಡಬೇಡಿ. ಅದನ್ನು ಆಫ್ ಆನ್ ಥರ ಪದೇ ಪದೇ ಆಫ್ ಆನ್ ಮಾಡ್ತಾಯಿರಿ. ಈ ಥರ ಗ್ರೈಂಡ್ ಮಾಡುವಾಗ ಆಫ್ ಆನ್ ಮಾಡಿ ಗ್ರೈಂಡ್ ಮಾಡ್ಕೊಳ್ಳೋದ್ರಿಂದ ಶೇಂಗಾ ಕಾಳೆಲ್ಲ ಕಾಳು ಥರ ಇರುತ್ತೆ, ತರಿಯಾಗಿ ಕುಟ್ಟಿರೋ ಅಂಥ ಟೇಸ್ಟ್ ಬರುತ್ತೆ. ಒಂದೇ ಸರಿ ಆನ್ ಮಾಡಿಬಿಟ್ಟು ಸಣ್ಣಗೆ ಮಾಡಿಕೊಂಡು ಆಮೇಲೆ ಆಫ್ ಮಾಡಿಬಿಟ್ರೆ ಅವಾಗೆ ಕಡಲೆ ಬೀಜ ಎಲ್ಲ ಹಿಟ್ಟು ಥರ ಆಗಿಬಿಡುತ್ತೆ. ಅವಾಗೆ ಕುಟ್ಟಿರೋಂಥ ಟೇಸ್ಟು ಆಯಿತು, ಶೇಂಗಾ ಚಟ್ನಿ ಟೇಸ್ಟ್ ಕೂಡ ಬರಲ್ಲ, ಹಂಗೆ ಪೌಡ್ರ್ ಥರ ಆಗಿಬಿಡುತ್ತೆ. ಅದಕ್ಕೋಸ್ಕರ ನಾನು ಹೇಳ್ತಿದ್ದೀನಲ್ವ, ಆ ಥರ ಫಾಲೋ ಮಾಡಿ. ಗ್ರೈಂಡ್ ಮಾಡುವಾಗ ಸ್ವಲ್ಪ ಆನ್ ಮಾಡೋದು, ಆಫ್ ಮಾಡೋದು, ಆನ್ ಮಾಡೋದು, ಆಫ್ ಮಾಡೋದು, ಈ ಥರ ಮಾಡೋದ್ರಿಂದ ಶೇಂಗಾ ಬೀಜ ಎಲ್ಲ ಸ್ವಲ್ಪ ತರಿಯಾಗಿ ಆಗಿರುತ್ತೆ. ಆವಾಗ ತಿನ್ನುವಾಗ ಈ ಥರ ತರಿಯಾಗಿರುವಂಥ ಕಡಲೆ ಬೀಜಗಳು, ಬೇಳೆ ಇರುತ್ತಲ್ವ ಚಿಕ್ಕದು, ಅದು ಬಾಯಲ್ಲಿ ಸಿಗ್ತಾ ಇರುವಾಗ ಅದರ ಟೇಸ್ಟು ಗೊತ್ತಾಗುತ್ತೆ. ತುಂಬ ಚೆನ್ನಾಗಾಗುತ್ತೆ. ನೀವು ಒಂದ್ಸರಿ ಟ್ರೈ ಮಾಡಿ. ನೋಡಿ, ತೋರಿಸ್ತಾ ಇದ್ದೀನಿ ಎಷ್ಟು ರೆಡ್ ಕಲರಾಗಿ ಬಂದಿದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.